ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಬಾಯಲ್ಲೂ ಕೂಡ ಸರ್ಕಾರ ಪತನದ ಮಾತು ಕೇಳಿ ಬಂದಿದೆ. ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂಧೆ ಇವತ್ತು ಹೇಳಿದ್ದಾರಷ್ಟೇ. ಆದರೆ ನಾನು 3 ತಿಂಗಳ ಹಿಂದೆನೇ ಮಾತನಾಡಿದ್ದೆ, ಈ ಸರ್ಕಾರ ಬಿದ್ದು ಹೋಗುತ್ತೆ ಅಂತ ಜಗದೀಶ್ ಶೆಟ್ಟರ್ ಮಾತಾಡಿದ್ದಾರೆ. ಬಿಜೆಪಿ ಆಪರೇಷನ್ ಕಮಲ ಮಾಡೋ ಅವಶ್ಯಕತೆನೇ ಬರಲ್ಲ, ಇಲ್ಲಿ ಈ ಸರ್ಕಾರ ತನ್ನಿಂತಾನೇ ಬಿದ್ದು ಹೋಗ್ಬಿಡುತ್ತೆ ಅಂತ ಜಗದೀಶ್ ಶೆಟ್ಟರ್ ಅವರ ವಾದ. ಕಾಂಗ್ರೆಸ್ನವರೇ ಕಿತ್ತಾಡಿಕೊಂಡು ಕಚ್ಚಾಟದಿಂದಾನೇ ಸರ್ಕಾರ ಬಿದ್ದು ಹೋಗುವಂತೆ ಮಾಡಿಬಿಡ್ತಾರೆ ಅವರು. ನಮ್ಮವರು ಯಾರೂ ಕೂಡ ಈ ಸರ್ಕಾರ ಕೆಡುವುದಕ್ಕೆ ಹೋಗಲ್ಲ. ಸಿದ್ದರಾಮಯ್ಯ ಒಂದು ಕಡೆ ಹೇಳ್ತಿದ್ದಾರೆ, ನಮ್ಮವರಂತೂ ಯಾರೂ ಸರ್ಕಾರವನ್ನು ಬೀಳಿಸಲ್ಲ ಅಂಥೇಳಿ. ಆದರೆ ಇದು ಬಿದ್ದು ಹೋಗುತ್ತೆ ನೋಡಿ. ಈ ಹಿಂದೆ 17 ಜನ ಬೇರೆ ಪಾರ್ಟಿಗಳಿಗೆ ಹೋದಾಗಲೂ ಕೂಡ, ಸರ್ಕಾರ ಬಿದ್ದಾಗಲೂ ಕೂಡ ಸಿದ್ದರಾಮಯ್ಯನವ್ರು ಏನು ಹೇಳಿದ್ರಾಗ? ಆಗಲೂ ಇದೇ ಥರದ ಮಾತು ಹೇಳ್ತಾ ಇದ್ರಲ್ವಾ ಅಂತ ಜಗದೀಶ್ ಶೆಟ್ಟರ್ ಕೇಳಿದ್ದಾರೆ. ನೋಡಿ, ಒಂದು ನಾನು ಹಿಂದಿನಿಂದ ಹೇಳ್ತಾ ಇದ್ದೇನೆ. ಇವತ್ತು ಶಿಂದೆಯವರು ಈಗ ಇತ್ತೀಚೆಗೆ ಹೇಳಿದಾರೆ, ಕಳೆದ 2-3 ತಿಂಗಳಿಂದ ನಾನು ಹೇಳ್ತಾ ಇದ್ದೇನೆ, ಕಾಂಗ್ರೆಸ್ಸಿನ ಶಾಸಕರಲ್ಲಿ ಅಸಮಾಧಾನ ಭಾಳಿದೆ, ಒಳ ಬೇಗುದಿ ಭಾಳಿದೆ. ಹೀಗಾಗಿ ಅದು ಎಕ್ಸ್ಪ್ಲಾಯ್ಟ್ ಆಗಿ ಎನಿ ಟೈಮ್ ಸ್ಫೋಟ್ ಆಗುವಂಥ ಚಾನ್ಸ್ ಇದೆ. ಆ ಹಿನ್ನೆಲೆಯಲ್ಲಿ ಈಗ 2-3 ತಿಂಗಳಿಂದ ನಾನು ಹೇಳ್ತಾ ಇದ್ದೇನೆ, ಯಾವುದೇ ಹಂತದಲ್ಲಿ ಅದು ಸ್ಫೋಟ ಆಗ್ಬೋದು ಮತ್ತು ಅದು ಸರ್ಕಾರದ ಪತನಕ್ಕೂ ಒಂದು ರೀತಿ ಅದಕ್ಕೆ ಮೆಟ್ಟಲಾಗ್ಬೋದು ಅನ್ನುವಂಥದ್ದು ನಾನು ಹಿಂದೂ ಹೇಳಿದ್ದೆ, ಇವತ್ತು ಹೇಳ್ತಾ ಇದ್ದೇನೆ. ನೋಡ್ರಿ, ಹಿಂದೆ 17 ಜನ ಹೋದ್ರಲ್ಲ, ಅವತ್ತೇನು ಹೇಳಿದ್ರು, ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ತೆಗೆದು ನೋಡ್ರಿ. ಅವಾಗ ನಮ್ಮ ಸರ್ಕಾರ ಗಟ್ಟಿ ಮುಟ್ಟಿಯಾಗಿ ಇರ್ತದೆ ಅಂತ ಹೇಳಿದ್ರು. ಅವಾಗ ಹಿಂದಿನ ಸ್ಟೇಟ್ಮೆಂಟ್ ತೆಗೆದು ನೋಡ್ರಿ, ಅದನ್ನೇ ಹೇಳ್ತಿದ್ರು. ನೋಡಿ, ಒಂದು ನಾನು ಹಿಂದಿನಿಂದ ಹೇಳ್ತಾ ಇದ್ದೇನೆ,